ಅಲ್ಲ ನನಗೆ ಗೊತ್ತಿಲ್ಲ. ನಾನು ಎಷ್ಟು ಹೈಜೀನ್ ಆಗಿ ಮಾಡ್ಕೊಡ್ತೀನಿ. ಅಲ್ಲ ಹಂಗಲ್ಲ, ಹೈಜೀನ್ ವಿಷಯ ಅಲ್ಲ, ಸಿಪ್ಪೆ ಒಳ್ಳೇದಂತೆ. ಕೆಲವರು ಎಂತ ಮಾಡೋದು ಗೊತ್ತಾ, ಇದು ಬಾಯ್ಲ್ ಮಾಡಿಬಿಟ್ಟು ಡೈರೆಕ್ಟ್ ಹಿಂಗೆ ಮಾಡ್ತಾರೆ. ಸಖತ್ತಾಗಿದೆ ಕೋಕ್. ಬನ್ನಿ ಇವಾಗ ಒಂದು ಕಾಫಿ ಬ್ಲಾಸಮ್ ತೋರಿಸ್ತಾ ಇದ್ದೀನಿ. ಅದು ನಮ್ಮ ಕುಕ್ಕಿಂಗಿಂತ ಮುಂಚೆ ನೋಡಿ, ಬ್ಲಾಸಮ್ ಈ ಥರ ಇರುತ್ತೆ, ಮಲ್ಲಿಗೆ ಹೂ ಥರ ಕಾಣಿಸುತ್ತೆ, ಆದರೆ ತುಂಬ ಕಾಸ್ಟ್ಲಿ ಮಲ್ಲಿಗೆ ಹೂ ಇದು. ಎಸ್ ವಿಯಾನ್ ಬಾ, ಕಾಫಿ ಫ್ಲವರ್ ಬಾ 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 ವಿಯಾನ್ ತೋರಿಸು. ಸೊ ಕಾಫಿ ಫ್ಲವರ್ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾನೆ. ಹಾಂ ವಿಸ್ಕಿ ನೋಟು ಕಾಫಿ ಫ್ಲವರ್. ಹಾಂ ಕಾಫಿ ಫ್ಲವರ್ ಹಾಂ ಬಿಗ್ ಆಗುತ್ತೆ. ಓಕೆ, ಸೊ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಇವಾಗ ನಮ್ಮ ಒಂದು ರಿಟ್ರೀಟ್ ಮಾಡೆಲ್ ಆದಮೇಲೆ ಎಲ್ಲರ ಮೈಂಡಲ್ಲಿ ಒಂದು ಕ್ವಶನ್ ಇತ್ತು, ಯಾರು ಬರ್ತಾರೆ ಅಂತ. ಆ್ಯಕ್ಚುಲಿ ನೋಡಿದ್ರೆ ಯಾರು ಬಂದಿಲ್ಲ ಅಂತ ಹೇಳ್ಬೋದು, ಯಾಕಂದರೆ ವೆರೈಟೀಸ್ ಆಫ್ ಕಸ್ಟಮರ್ಸು, ಯೂನಿಕ್ ಕಸ್ಟಮರ್ಸ್ ಬಂದು ನಮಗೆ ಫೀಡ್ಬ್ಯಾಕ್ ಕೊಟ್ಟು ಇನ್ನೂ ನಮ್ಮ ಲರ್ನಿಂಗ್ ಫೇಸ್ ಮುಗಿತಾ ಬಂತು. ವಿ ಆರ್ ಹ್ಯಾವಿಂಗ್ ಅ ವೆರಿ ಕ್ಲಿಯರ್ ಕಟ್ ಪಿಕ್ಚರ್. ನಮ್ಮ ಮೆನು ಯಾವ ಥರ ಇರಬೇಕು, ಮೆನುಲಿ ಏನೇನು ಕೊಡಬೇಕು, ವೆಜಿಟೇರಿಯನ್ಸ್ಗೂ ಹೇಗೆ ಕ್ಯಾಟರ್ ಮಾಡಬೇಕು. ಈವನ್ ಜೈನ್ಸ್ ಇದ್ದರು, ಒಂದು 20-25 ಮೆಂಬರ್ಸು ಬೇರೆ ಬೇರೆ ಜಾಗಗಳಿಂದ ಬಂದಿದ್ದರು, ಅವ್ರದ್ದೊಂದು ಫೀಡ್ಬ್ಯಾಕ್ ಬಂತು. ಆಮೇಲೆ ಮಂಗಳೂರಿಂದ ಬಂದಿದ್ದರು, ದೇ ವರ್ ಲೈಕ್ ವೆರಿ ನೈಸ್ ಮುಸ್ಲಿಮ್ ಕ್ರೌಡ್ ಆ್ಯಂಡ್ ದ ವೇ ದೇ ಗೇವ್ ಫೀಡ್ಬ್ಯಾಕ್ ವಾಸ್ ರಿಯಲಿ ನೈಸ್. ಆ್ಯಂಡ್ ಇಟ್ಸ್ ಈ ಮಲ್ಟಿ ಲಿಂಗ್ವಿಸ್ಟಿಕ್, ಅಂದರೆ ಈಗ ಎಲ್ಲ ಬೇರೆ ಬೇರೆ ಜಾಗಗಳಿಂದ ಬೇರೆ ಬೇರೆ ಲ್ಯಾಂಗ್ವೇಜ್ ಅವರು, ಬೇರೆ ಬೇರೆ ಕಲ್ಚರ್ ಅವರು ಬರುವಾಗ ಅವ್ರವ್ರದ್ದು ಫೀಡ್ಬ್ಯಾಕು ಸಿಗುವಾಗ ನಮ್ಗೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ನಾಟ್ ನೆಸೆಸರಿ ದಟ್ ವೆರಿ ವೆಜಿಟೇರಿಯನ್ಸ್ ಬರಬೇಕು ನಮ್ಮ ಜಾಗಕ್ಕೆ ಅಂತ ಇಲ್ಲ, ಪ್ಯೂರ್ ನಾನ್ ವೆಜಿಟೇರಿಯನ್ಸು ಬರ್ತಾ ಇದ್ದಾರೆ. ಆ್ಯಂಡ್ ಅದೇ ಕಾರಣಕ್ಕೆ ಈಗ ನಮ್ಮ ಮೆನೂನು ಅಷ್ಟೇ ತುಂಬ ರೀಮಾಡೆಲ್ ಮಾಡಿ ಒಂದು ಎಕ್ಸಲೆಂಟ್ ಮೆನು ಮಾಡ್ತಾಯಿದ್ದೀವಿ. ಬನ್ನಿ ಇವತ್ತೊಂದು ಐಟಮ್ ಏನು ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀವಿ. ಸೊ ಲೆಟ್ ಸ್ಟಾರ್ಟ್. ನೀವು ಇವ್ರದ್ದು ಪ್ರೀವಿಯಸ್ ವೀಡಿಯೋ ನೋಡಿರ್ಬೋದು, ಒಂದು ಬ್ಯೂಟಿಫುಲ್ ರೆಸಿಪಿ ಮಾಡಿಕೊಟ್ರು, ಮಟನ್ ಫ್ಲೇವರ್ ಸಿಗೋ ಥರ. ಸೊ ಇವತ್ತೇನು ಮಾಡ್ತಾಯಿದ್ದೀವಿ? ನಾವು ಮಾಡ್ತಾ ಇರೋದು ಬನಾನಾ ಫಿಶ್ ತವಾ. ಇದು ಫಿಶ್ ಯಾರಿಗೆ ಮಿಸ್ ಆಗುತ್ತೆ ಅಂಥವರಿಗೆ ಮಾಡೋಕ್ಕೆ. ಆ್ಯಂಡ್ ಸ್ಟಾರ್ಟ್ ಮಾಡೋದಾ? ಓಕೆ. ಇದು ಎಲ್ಲಿಂದ ಕಲ್ತಿದ್ದು ನೀವು? ಇದು ಓನ್ ರೆಸಿಪಿ. ವಾವ್, ಸಮ್ನಾಜ್ ರೆಸಿಪಿ. ಓಕೆ, ನೈಸ್. ನಮ್ಮ ಶೆಫ್ನ ಈಗ ಕರೆಯೋ, ಅವರು ತುಂಬ ಬಿಸಿ ಇದ್ದಾರೆ ಕಾಫಿ ಕುಡಿಯೋದ್ರಲ್ಲಿ, ಆಮೇಲೆ ಕರೆಸುವ ಅಷ್ಟರಲ್ಲಿ ನಮ್ಮ ಇದು ಕೆಲವರು ಬೇರೆ ಐಟಮ್ಸ್ ಅಲ್ಲಿ ರೆಸಿಪಿನೇ ಮಾಡ್ತಾರೆ. ಬಟ್ ನಂದು ಒಂದು ಓನ್ ರೆಸಿಪಿ ಇದೆ, ಅದನ್ನು ನೋಡಿಬಿಟ್ಟು ನೀವು ಟ್ರೈ ಮಾಡಿ, ಆ ಥರ ಟೇಸ್ಟ್ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಎಸ್ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ. ಆಮೇಲೆ ಬಾ ಕೋಕ್, ಇಲ್ಲಿ ನಿಂತ್ಕೋ. ಇದೇನು ಗೊತ್ತಾ ಕೋಕ್, ಬನಾನಾದಲ್ಲಿ ಏನೋ ಒಂದು ಫಿಶ್ ಫ್ರೈ ಥರ ಮಾಡ್ತಾರಂತೆ. ಮಾಡ್ಕೊಟ್ಟಿದ್ದೆ ನಿಮ್ಗೊಂದು. ಹೌದು, ಸಖತ್ತಾಗಿತ್ತು ಅದು. ನಾನು ನೆನಪಿಲ್ಲ ಇದ್ರೆ ಹೆಂಡ್ತಿ ಏನು ಹೇಳಿದ್ರು ಅದು ಸಖತ್ತಾಗಿತ್ತು ಅಂತಲೇ ಹೇಳಬೇಕು. ಯಾಕಂದರೆ ಅವರು ತುಂಬ ಕ್ರಾಸ್ ಕ್ವಶನ್ಸ್ ಕೇಳಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಯಾವಾಗ ತಿಂದ್ರಿ, ಎಷ್ಟು ತಿಂದ್ರಿ, ಎಲ್ಲಿ ಮಾಡಿದ್ದೆ, ಇದೆಲ್ಲ ಕೇಳಬಾರ್ದು. ಯಾಕಂದರೆ ಆನೆಸ್ಟಾಗಿ ಸರೆಂಡರ್ ಆಗಿಬಿಟ್ಟಿದ್ದೀನಿ. ಓಕೆ, ಸ್ಟಾರ್ಟ್ ಮಾಡಿ. ಇದು ಕರಿಬೇಳೆ ಅಲ್ವಾ? ಕರಿಬೇಳೆ. ಎಸ್. ಆ್ಯಕ್ಚುಲಿ ನನ್ನ ಕ್ವಶನ್ ಆಡಿಯನ್ಸಿಗೆ, ಕರಿಬೇಳೆ ಹಣ್ಣಾದರೆ ತಿನ್ಬಹುದಾ? ನನಗೆ ಇದೇ ಕ್ವೆಶ್ಚನ್ ಬಂತು ಮೈಂಡಲ್ಲಿ. ಯಾಕಂದರೆ ಅದು ಹಣ್ಣಾದರೆ ತುಂಬ ಗಟ್ಟಿ ಇರುತ್ತೆ ಅಲ್ವಾ? ಗೀತಾ ತಿನ್ಬಹುದಾ ಇದು? ಓಕೆ, ಅರ್ಥ ಆಯ್ತಾ ಕೋಕ್? ಅಲ್ಲ ನೀವು ಹೇಳಿ, ಕರಿಬೇಳೆ ಅದು ಆ ಟೇಸ್ಟ್ ಇರಲ್ಲ. ಓಕೆ, ಇದು ಕರಿಬೇಳೆ, ಕನ್ನಡದಲ್ಲಿ ಸಾರುಬೇಳೆ ಅಂತ ಹೇಳ್ತಾರಂತೆ. ಸೊ ಇದನ್ನ ತಿನ್ಬಹುದಾ ಕೋಕ್? ಹಣ್ಣಾದಾಗ ಅದೇ ಅವತ್ತು ಡ್ಯಾಡಿ ಕೊಟ್ಟು ಕಳ್ಸಿದ್ರು ಮಾಡು ಅಂತ, ಅಷ್ಟು ಮಾಡೋಷ್ಟರಲ್ಲಿ ಹಣ್ಣಾಗ್ಬಿಡ್ತು. ನೋಡಿ, ಪ್ರಾಬ್ಲಮ್ ಏನು ಗೊತ್ತಾ, ಅವರ ಅಪ್ಪ ಅಂದರೆ ನಮ್ಮ ಮಾವ ತುಂಬ ಪ್ರೀತಿಯಿಂದ ಕರಿಬೇಳೆ ಕೊಟ್ಟರು, ಆ ಕರಿಬೇಳೆ ಕರಿನೇ ಆಗಿಲ್ಲ, ಹಣ್ಣಾಗ್ಬಿಡ್ತು. ಸೊ ನೆಕ್ಸ್ಟು ಅಲ್ಲಿಂದ ಅವರಿಗೆ ನಾವು ಹೇಳಿಲ್ಲ, ಬಟ್ ಈಗ ಏನು ಮಾಡ್ತಾ ಇದ್ದಾರೆ, ಅವ್ರು ಹಣ್ಣು ಕಳಿಸ್ತಾ ಇದ್ದಾರೆ. ಯಾಕಂದರೆ ಅಲ್ವಾ? ಸೊ ಸಮ್ನಾಜ್, ಇದು ಈಗ ಕ್ವಶನ್, ಆನೆಸ್ಟ್ ಕ್ವಶನ್ನು, ಕರಿಬೇಳೆ ಹಣ್ಣಾದರೆ ತಿನ್ಬಹುದಾ? ಟೇಸ್ಟ್ ಇರುತ್ತಾ? ಟೇಸ್ಟ್ ಇರಲ್ಲ, ತಿನ್ಲಿಕ್ಕೆ ಒಂಥರ ಕಸ. ಅದು ಒಂಥರ ಹೌದು, ಅಂದರೆ ಒಂಥರ ನಾರು ಇರುತ್ತೆ ಅಲ್ಲ, ಅದು ನಿಜ. ನಾರು ಅಂದರೆ ಸ್ವಲ್ಪ ಆ ಟೆಕ್ಸ್ಚರ್ ಒಂಥರ ಬೇರೆ ಥರ ಇರುತ್ತೆ. ಕರಿಬೇಳೆ ಅಂತ ಹೆಸರಿಟ್ಟಿರೋದು ಅದಕ್ಕೋಸ್ಕರ. ಯಾಕಂದರೆ ಕರಿ ಮಾಡಿ, ಫ್ರೈ ಮಾಡಿ ತಿನ್ನಿ ಅಂತ, ಹಣ್ಣಾದ ಆಗಕ್ಕೆ ಇಡಬೇಡಿ ಅಂತ ಹೇಳಿದ್ದಾರೆ ದೊಡ್ಡವರು. ಬೇಡ ಹೇಳು, ಪರವಾಗಿಲ್ಲ, ಹೇಳು, ಇರಲಿ. ನಾವು ನಾರ್ಮಲ್ ಆಗಿ ಅಲ್ಲಿ
ಸುತ್ತಾಡ್ತಿರ್ತೀವಿ ಅಷ್ಟು ಅದು ಹಣ್ಣಾಗ್ಬಿಟ್ರೆ ಏನ್ ಮಾಡಕ್ಕಾಗತ್ತೆ? ಇಲ್ಲ ಇಲ್ಲ, ನಮ್ಮಲ್ಲಿ ಅಂದರೆ ಈಗ ಈರುಳ್ಳಿ ಇರುತ್ತೆ, ಅದು ಮೊಳಕೆ ಬಂದು ಗಿಡಲ್ಲ ಆಗಿರೋದು ಎಕ್ಸಾಂಪಲ್ಸ್ ಇದೆ. ಪೊಟೆಟೊ ಫುಲ್ ಅದು. ಸೊ ನಮ್ಮಲ್ಲಿ ಏನಂದರೆ ಕೆಲವು ಸತಿ ಇದು ಕೊತ್ತಂಬರಿ ಎಲ್ಲ ಬೆಳೆದು ಗಿಡ ಫುಲ್, ಅಂದರೆ ನಮ್ಮಲ್ಲಿ ನಾವು ಅದನ್ನ ವೇಸ್ಟ್ ಮಾಡಲ್ಲ, ಯೂಸೇ ಮಾಡಲ್ಲ. ಆದರೆ ಖುಷಿ ಏನಂದರೆ ನಾನು ಏನು ಹೇಳಿದ್ರು ಕೋಕು ನೆಗಾಡ್ಕೊಂಡು ತುಂಬ ಆಕ್ಸೆಪ್ಟೆನ್ಸ್ ಇದೆ ಅವಳಿಗೆ. ಇದು ಸ್ಕಿನ್ ರಿಮೂವ್ ಮಾಡಿತ್ತು. ನಾವು ಕಟ್ ಮಾಡಿದ್ರೆ ಹಿಂಗೆ ಕಟ್ ಮಾಡಬಾರ್ದು, ಹಿಂಗೆ ಸ್ಲೈಸ್ ಆಗಿ ಕಟ್ ಮಾಡಬೇಕು. ಸ್ಲೈಸ್, ಎಸ್, ದಿಸ್ ಇಸ್ ಇಂಪಾರ್ಟೆಂಟ್. ಈಗ ಫಿಶ್ ಫ್ರೈ ಥರ ಕಟ್ಟಿಂಗ್ ಬರ್ತಾ ಇದೆ. ಓ ಓಕೆ ಓಕೆ. ಯಾವುದು ಕಾಟ್ಲನಾ? ಕಾಟ್ಲ ಕಾಟ್ಲ ಥರ ಕಟ್ಟಿಂಗ್. ನಿಮ್ಮ ಅಪ್ಪ ಏನಾದರೂ ಈ ವಿಡಿಯೋ ನೋಡಿದ್ರೆ ನಾನು ಕೊಟ್ಟಿದ್ದ ಬಾಳೆ ಇವರು ಹಣ್ಣಾಗೋದು ನನಗೆ ಇಟ್ಟರು ಅಂತ ಹೇಳಿದ್ರೆ ಎಷ್ಟು ಬೇಜಾರು ಮಾಡ್ಕೋಬೋದು. ಅದಾದ್ಮೇಲೆ ಡ್ಯಾಡಿ ಸೊಪ್ಪು ಕೊಟ್ರು, ಅದಕ್ಕೆ ಡ್ಯಾಡಿನ ಕದ್ಬಿಟ್ಟು ಅಡುಗೆ ಮಾಡ್ಕೊಂಡು ಖಾಲಿ ಮಾಡಿಬಿಟ್ಟೆ. ಸೂಪರ್. ಮತ್ತು ಇದಕ್ಕೊಂದು ಹೋಲ್ ಮಾಡಬೇಕು. ಓ, ಇದು ನನಗೆ ಗೊತ್ತಿರಲಿಲ್ಲ. ಇದು ಹೋಲ್ ಮಾಡೋ ಕಾನ್ಸೆಪ್ಟು ಮೀನ್ ಥರ ಕಾಣಲಿ ಅಂತ ಕಾಣಿಸ್ಬೇಕು. ಓಕೆ. ನಾನಾದ್ರೆ ಯೂಶಲಿ ಸಿಪ್ಪೆ ತೆಗಿತಾ ಇರಲಿಲ್ಲ, ಡೈರೆಕ್ಟ್ ಹಂಗೆ ಮಾಡ್ತಾ ಇದ್ದೆ. ಯಾಕಂದ್ರೆ ಕಷ್ಟ ಅಂತನಾ? ಇದು ಸಿಪ್ಪೆ ಯೂಸ್ ಮಾಡ್ತಾರೆ ಹಂಗೆ. ಹೌದಾ? ಅಲ್ಲಾಗಿತ್ತು ಸಿಪ್ಪೆ ಯೂಸ್ ಮಾಡ್ತೋ ಅಲ್ಲಿ ಅಡ್ಕ ತಿಂಬಲ್ಲ ಅಡ್ಪ ವಾಟರ್ ರಿಜೆಕ್ಷನ್. ಅಲ್ಲ, ನಮ್ಮನೇಲಿ ಅಡುಗೆ ಮಾಡುವಾಗ ತುಂಬ ಹಂಗೆ ಕೊಡ್ತಾ ಇದ್ದಾಳ ಅಂತ ನನಗೆ, ಸಿಪ್ಪೆ ಗಿಪ್ಪೆ ಸಮೇತ. ಅಲ್ಲ, ನನಗೆ ಗೊತ್ತಿಲ್ಲ. ನಾನು ಎಷ್ಟು ಹೈಜೀನಾಗಿ ಮಾಡ್ಕೊಡ್ತೀನಿ. ಅಲ್ಲ ಹಂಗಲ್ಲ, ಹೈಜೀನ್ ವಿಷಯ ಅಲ್ಲ. ಸಿಪ್ಪೆ ಒಳ್ಳೇದಂತೆ. ಕೆಲವು ಕಡೆ ಎಲ್ಲ ಅದನ್ನ ಐ ಮೀನ್ ಅದೇ ಥರ ತಿಂದ. ಈಗ ಪಪ್ಪಾಯದಲ್ಲಿ ಪಪ್ಪಾಯ ಸಿಪ್ಪೆ ತಿನ್ಬಾರ್ದು, ಸಾರಿ, ಸಪೋಟದಲ್ಲಿ ಸಿಪ್ಪೆ ತಿನ್ಬೇಕಲ್ಲ, ತಿನ್ಬಾರ್ದಾ? ಸೀಬೆಹಣ್ಣು ಸಿಪ್ಪೆ ತೆಗೆದು ತಿಂತಾರೆ, ಎಂತದು? ಮ್ಯಾಂಗೋ ತಿನ್ಬೇಕು, ಮ್ಯಾಂಗೋ ಸಿಪ್ಪೆ ತಿನ್ನಬೇಕು. ಕೆಮಿಕಲ್. ಹಾಂ, ಆ್ಯಕ್ಚುಲಿ ಅದು ಹೇಳಬೇಕು. ಈಗಿನ ಈ ಒಂದು ಅಗ್ರಿಕಲ್ಚರಲ್ಲಿ ಯಾವ ಥರ ಆಗಿದೆ ಅಂತ ಹೇಳಿದ್ರೆ, ಫ್ರೂಟ್ ಫಾರ್ಮಿಂಗ್ ಎಲ್ಲ ಕೆಮಿಕಲ್ಸ್ ಜಾಸ್ತಿ ಯೂಸ್ ಮಾಡೋದ್ರಿಂದ ನೀಟಾಗಿ ತೊಳೆದು ತಿಂದರೆ ಒಳ್ಳೆಯದು. ಹಾಗೆ ಅಂತೇಳಿ ಸಿಪ್ಪೆ ಸಮೇತ ತಿನ್ನೋದು ಇಟ್ಸ್ ಐ ಮೀನ್ ಕೆಮಿಕಲ್ ಹೊಡೆದಿದ್ರೆ ಹಂಗೆ ತಿನ್ನೋದು ಇಟ್ಸ್ ನಾಟ್ ಅಡ್ವೈಸಬಲ್. ಇರಲಿ, ರಿಟ್ರೀಟಿಂದ ಕೆಲವು ಇದು ಕೊಡಬೇಕಲ್ಲ ಟಿಪ್ಸು. ಬಾಳೆಕಾಯಿ ಸತ್ತೋಗ್ತಿದೆ. ಬಾಳೆಕಾಯಿ ಫುಲ್ ಸ್ಲಿಮ್ ಆಗಿಬಿಟ್ಟಿದೆ. ದರ್ಶನ. ನಮ್ಮ ಶೆಫ್ನ ಒಂದ್ಸತಿ ತೋರಿಸಿ ಎಕ್ಸ್ಪ್ರೆಷನ್. ಕಟ್ ಮಾಡೋದು ಹೆಂಗೆ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವರು BHM ಅಲ್ಲ, ಇವರು ಬೇರೆ HM ಮಾಡಿ ಬಂದಿರೋದು ಕೋರ್ಸ್. ಹೋಮ್ ಮೇಕರ್. ಬಟ್ಟೆ ಭಾಳ ದಪ್ಪ ಇದೆ. ಎಸ್, ಅಲ್ಲಿಗೆ ಆ ಸೆಂಟರ್ದು ಒಂದು ಪೋರ್ಷನ್ ತೆಗೆದು ಒಂದು ಫಿಶ್ದು ಒಂದು ಲುಕ್ ಕೊಟ್ಟಿದ್ದಾರೆ ನೋಡಿ, ಈ ಥರ ಕಾಣಬೇಕು. ಎಸ್. ಈಗ ನೆಕ್ಸ್ಟು ಇದಕ್ಕೆ ಮ್ಯಾಗ್ನೇಷಿಯಮ್ ಮಾಡ್ತಾರೆ. ಫಸ್ಟ್ ನಾವು ಇಡೋದು ಜಿಂಜರ್ ಗಾರ್ಲಿಕ್ ಪೇಸ್ಟು. ಹಾಂ, ಒಂದೇ ಆ್ಯಕ್ಚುಲಿ ಈ ಶೆಫಿಗೆ ನಮ್ಮ ಶೆಫ್ ಬಂದಮೇಲೆ ಫುಲ್ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಗೆ ಓಕೆ, ಇವಾಗ ಅದಕ್ಕೆ ಜಿಂಜರ್ ಗಾರ್ಲಿಕ್ ಎಲ್ಲ ಹಾಕಿ ರೆಡಿ ಇದೆ. ಸ್ವಲ್ಪ ಗೆಸ್ಟ್ಸ್ ಎಲ್ಲ ಇದ್ದಾರೆ, ಹಾಗೆ ಸ್ವಲ್ಪ ಸೌಂಡ್ ಇರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾವು ಸಾಲ್ಟು, ಇಂಚ್ ಆಫ್ ಸಾಲ್ಟು, ಮತ್ತು ಅದಾದಮೇಲೆ ಸ್ವಲ್ಪ ಟ್ಯಾಮರಿನ್ ವಾಟರ್. ಹಾಂ, ಇಲ್ಲಾಂದ್ರೆ ಲೆಮನ್ ವಾಟರ್ ಇದ್ರೆ ಚೆನ್ನಾಗಿರ್ತದೆ. ಓಕೆ. ಇವರು ಕುಕ್ಕಿಂಗ್ ಮಾತ್ರ ಮಾಡ್ತಾ ಇದ್ರು, ವಿಡಿಯೋದಲ್ಲಿ ಮಾಡ್ತಾ ಇರಲಿಲ್ಲ ಅಲ್ವಾ? ಅದು ಇವಾಗ ಫಸ್ಟ್ ಟೈಮು. ಅವ್ರು ಸ್ವಲ್ಪ ಕನೆಕ್ಟ್ ಆಗೋಕ್ಕೆ ಟೈಮ್ ತಗೊಳ್ತಾರೆ, ತಲೆ ಕೆಡ್ಸ್ಕೋಬೇಡಿ. ನೆಕ್ಸ್ಟ್ ಅವ್ರಿಗೆ ಸಿಕ್ಬಿಡುತ್ತೆ ವಿಡಿಯೋ ನೋಡುವಾಗ, ಓ ಈ ಥರ ಇದೆಯಲ್ಲ. ಮತ್ತು ಪೆಪ್ಪರ್ ಪೌಡರ್, ದೆನ್ ಟರ್ಮರಿಕ್ ಪೌಡರ್, ಸೂಪರ್. ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್. ಹಾಂ, ಸ್ಪೈಸ್ ಬೇಕಂದ್ರೆ ಚಿಲ್ಲಿ ಪೌಡರ್ ಹಾಕ್ಬೋದು. ಓಕೆ. ಅದಕ್ಕೆ ಕಾಶ್ಮೀರ್ ಚಿಲ್ಲಿ ಪೌಡ್ರ್ ಅಂತ ಯಾಕೆ ಹೇಳ್ತಾರೆ? ಅದು ಕಲರಿಂಗ್. ಈಗ ಫುಲ್ ಈಗ ಅಂತ ಕಲರಿಂಗ್ ಇದು ಡಬ್ಬೆಲ್ಲ ಬರ್ತದಲ್ಲ, ಅದೀಗ ಬ್ಯಾನ್ ಮಾಡ್ತಾ ಇದೆ ಅವರು, ಈ ಫುಡ್ ಪ್ರೊಡಕ್ಟ್ಸ್ ಅವರು. ಅದಕ್ಕೋಸ್ಕರ ಚಿಲ್ಲಿ ಪೌಡ್ರ್, ಈಗ ಕಾಶ್ಮೀರ್ ಚಿಲ್ಲಿ ಪೌಡ್ರ್ ಕಲರ್. ಎಸ್, ಆ್ಯಕ್ಚುಲಿ ಶೆಫ್ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ. ಅದಕ್ಕೆ ಮಧ್ಯದಲ್ಲಿ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ. ಮತ್ತು ರೈಸ್ ಫ್ಲವರ್ ಯಾಕೆ ಅಂದರೆ ಗಟ್ಟಿ, ಇದು ಕ್ರಿಸ್ಪಿನೆಸ್ ಬರ್ತದೆ. ಮತ್ತು ಕಾರ್ನ್ಫ್ಲವರ್. ಓಕೆ, ಎರಡು ಮಿಕ್ಸ್ ಆಗುವಾಗ ಇನ್ನೂ ಕ್ರಿಸ್ಪಿ ಆಗುತ್ತೆ. ಚೂರು ಮೈದಾ.
ಮೈದಾ ಮತ್ತು ಸ್ವಲ್ಪ ಕೋಕೋನಟ್ ಆಯಿಲ್. ಓಕೆ, ಈಗ ಸೇಮ್ ಫಿಶ್ ಮಸಾಲೆ ಇಡೋದಲ್ಲ ಆ ಥರ. ಸೊ ನೀಟಾಗಿ ಮ್ಯಾರಿನೇಟ್ ಮಾಡಬೇಕು. ಫಿಶ್ ಸ್ಲೈಸ್ ಬದಲು ಬನಾನಾ ಸ್ಲೈಸ್. ಮ್ಯಾರಿನೇಟ್ ಮಾಡಿ ಇಡಬೇಕಲ್ಲ ಈಗ. ಓಕೆ, ಸೊ ಇದನ್ನ ಮ್ಯಾರಿನೇಟ್ ಮಾಡಿ ಇಡಬೇಕು. ಓಕೆ, ನೋಡಿ ಇಲ್ಲಿ ಫಿಶ್ ಫ್ರೈ ಥರ ಕಾಣಿಸ್ತಾ ಇದೆ ನಿಮಗೆ. ಆ್ಯಕ್ಚುಲಿ ಮಂಗಳೂರಿಂದ ಒಂದು ಗೆಸ್ಟ್ ಬಂದಿದ್ದರು, ಅವರು ಕೇಳ್ತಾ ಇದ್ರು ನಾವು ಫಿಶ್ ತಂದಲ್ಲಿ ಮಾಡಿಸ್ಕೋಬೋದಾ ಅಂತ. ವಿ ಡಿಂಟ್ ಎಲ್ಲೋ ಬಿಕಾಸ್ ರಿಟ್ರೀಟ್ ಅಂತ ಹೇಳಿದ್ಮೇಲೆ ಪ್ಯೂರ್ ವೆಜ್ ಅಂತ ಮಾಡಿದ್ಮೇಲೆ ವಿ ಡಿಂಟ್ ವಾಂಟ್ ಟು ಚೇಂಜ್ ಇಟ್ಟಲ್ಲ. ಸೊ ವಿ ಆಲ್ವೇಸ್ ಸಜೆಸ್ಟ್ ಬೇಕಾದರೆ ಹೊರಗಡೆ ಹೋಗಿ ತಿನ್ಕೊಂಡು ಬರ್ಬೋದು, ಬಟ್ ಪ್ರಾಪರ್ಟಿಯಲ್ಲಿ ಬೇಡ, ವಿಲ್ ಕೀಪ್ ಇಟ್ ಪ್ಯೂರ್ ವೆಜ್ ಅಂತ. ಸೊ ಹಾಗೆ ಹಾಗೆ ಆಪ್ಷನ್ ಇಟ್ಕೊಂಡಿದ್ದೀವಿ. ಯಾರಿಗೆ ತುಂಬ ನಾನ್ ವೆಜ್ ಹಿಂದೆ ಇರಬೇಕು ಆಗದೇ ಇಲ್ಲ ಅಂತಂದರೆ ಮಧ್ಯಾಹ್ನ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರ್ಬೋದು. ಸೊ ಈವ್ನಿಂಗ್ ಹೇಗಿದ್ರು ವೆಜ್ಜು ಲೈಟ್ ಆಗಿರುತ್ತೆ ಆ್ಯಂಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಸ್ಮೆಲ್ಲಿಗೆ ಎಂಥ ಗಾರ್ಲಿಕ್ ಅರೋಮಾ. ಎಸ್, ಓಕೆ. ನೋಡಿ, ನೀಟಾಗಿ ಎಣ್ಣೆಯಲ್ಲಿ ಡಿಪ್ ಮಾಡಬೇಕು, ಯಾಕಂದರೆ ಫುಲ್ ಅದು ರೋಸ್ಟ್ ಆಗಬೇಕಲ್ಲ, ಫಿಶ್ ಫ್ರೈ ಥರನೇ. ಸೊ ಇದು ಈಸಿ ಪ್ರೊಸೆಸ್ ಅಲ್ಲ. 3 ಮಿನಿಟ್ಸ್ ಆದಮೇಲೆ ಸ್ವಲ್ಪ ಟರ್ನ್ ಮಾಡಬೇಕು. 3 ಮಿನಿಟ್ಸ್ ಆದಮೇಲೆ ಓಕೆ. ಆದರೆ ಇದಾಗ್ತಲ್ಲ. ಬಟ್ ಈಸಿಯಾಗಿ ಬೆಂದ್ಬಿಡುತ್ತಾ? ಇಲ್ಲ, ಸ್ವಲ್ಪ ಟೈಮ್ ಬೇಕು ಸರ್ ಅದಕ್ಕೆ. ಹೌದಾ? ಫಿಶ್ ಥರನೇ ಟೈಮ್ ತಗೊಳ್ತಾರೆ. ಕೆಲವರು ಎಂತ ಮಾಡೋದು ಗೊತ್ತಾ, ಇದು ಬಾಯ್ಲ್ ಮಾಡಿಬಿಟ್ಟು ಡೈರೆಕ್ಟ್ ಹಿಂಗೆ ಮಾಡ್ತಾರೆ, ಅದು ಬೇಗ ಆಗ್ತದೆ. ಬಾಯ್ಲ್ ಮಾಡಿ ಕ್ರಷ್ ಮಾಡಿನೂ ಮಾಡ್ತಾರಲ್ಲ? ಇಲ್ಲ, ಕ್ರಷ್ ಮಾಡಲ್ಲ, ಬಾಯ್ಲ್ ಮಾಡಿಬಿಟ್ಟು ಕಟ್ ಮಾಡಿ ಸ್ವಲ್ಪ ಒಂಚೂರು 5 ಸೆಕೆಂಡ್ 3 ಸೆಕೆಂಡ್ ಬಾಯ್ಲ್ ಮಾಡಿಬಿಟ್ಟು ತೆಗೆದ್ಬಿಟ್ಟು ಇದೇ ಥರ ಬಾಯ್ಲ್ ಮಾಡಿದ್ರೆ ಈಸಿ. ಅಲ್ಲಿಗೆ ಫಿಶ್ ಫ್ರೈ ಎಲ್ಲ ರೆಡಿಯಾಗಿದೆ. ಸೂಪರ್. ಬ್ಯಾಡ್ ನ್ಯೂಸ್ ಬರ್ತಾ ಇದೆ ನನಗೆ ಗೊತ್ತು. ನಿಮಗೂ ಸ್ವಲ್ಪ ಬಾಯಲ್ಲಿ ನೀರು ಬರಲಿ. ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ. ಚೂರು ತಪ್ಪು. ಟೇಸ್ಟ್ ಮಾಡ್ವಿ. ಓಕೆ, ವಿಯಾನಿಗೆ ಒಂದು ಟೇಸ್ಟ್ ಮಾಡೋಕ್ಕೆ ಕೊಡುವ ಹೇಗಿದೆ ಅಂತ. ಹಾನೆಸ್ಟ್ ಆಯ್ತು ನೋಡು, ಆ್ಯಕ್ಟಿಂಗ್ ಬಾಂಡ ತಿನ್ನು ಚಾಯ್ತೆ ನಮ್ಮ ಮಾಡಿ ಅಲ್ಲಿಗೆ ಇಡು ಎಲ್ರಿಗೂ. ಚೆನ್ನಾಗಿದೆ, ನೀವು ಮನೇಲಿ ಟ್ರೈ ಮಾಡಿ. ಫಿಶ್ ಫ್ರೈ ಸಖತ್ತಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಮಾಡ್ತೀರಾ? ಮಾಡಿ. ಸಖತ್ತಾಗಿದೆ ಕೋಕ್. ಈಗ ವಿತ್ ಲೆಮನ್ ಟೇಸ್ಟ್ ಮಾಡಿ. ಅನ್ಯಾಯವಾಗಿ ಕರಿಬೇಳೆ ಹಣ್ಣು ಮಾಡಿಸ್ಬಿಟ್ಟಲ್ಲ. ಆ್ಯಕ್ಚುಲಿ ನಿಮಗೆ ಫಿಶ್ಶು ತಿನ್ನಲ್ಲ ಅಂತ ಮಿಸ್ ಆಗಲ್ಲ ನಿಜವಾಗ್ಲೂ. ಸೂಪರ್, ಸಖತ್ತಾಗಿದೆ. ಸೊ ಟೀಮಿಗೆ ಟೇಸ್ಟ್ ಮಾಡಿಸೋದಾ? ಲೆಮನ್ ಹಾಕಿದ್ಮೇಲೆ ಪ್ರಾಪರ್ ಗೀತಾ ಬಾ, ಇದೆ ಇದು. ಬಾ ಗೀತಾ ಟೇಸ್ಟ್ ಮಾಡಿಬಿಟ್ಟು ಹೇಳಿ ಹೇಗಿದೆ ಅಂತ ಫಿಶ್ ಫ್ರೈ. ನೋಡಿ ಫೀಲ್ ಹಂಗೆ ರೀಸಿ ಮಧ್ಯದಲ್ಲಿ ವೈಟ್ ಸೇಮ್ ಆ ಟೆಕ್ಸ್ಚರ್ ನೋಡಿ ಮಧ್ಯದಲ್ಲಿ. ಸೇಮ್ ಫಿಶ್ ಫೀಲ್. ನಳಿನಿಯವರೇ, ನೀವೀಗ ಎಲ್ರಿಗೆ ತಲುಪಬೇಕು, ಆ ಥರ ಡಿವೈಡ್ ಮಾಡಬೇಕು. ನಮ್ಮ ಟೀಮ್ದು ಒಂದು ಡಿಸ್ಟ್ರಿಬ್ಯೂಟರ್ ನನಗೆ ಫಿಶ್ ತಲೆ ಬೇಕು. ಬಾಲ ಅಂತೆ, ತಲೆ ಅಂತೆ, ಎಲ್ರಿಗೂ ಸಿಗ್ಬೇಕು ನನಗೆ. ಡಿವೈಡ್ ಮಾಡಿ ನೀವೇ. ಇಲ್ಲ, ನಮ್ಗೆ ಇಲ್ಲಿ ಬೇಡ, ನಮ್ಗೆ ಅಲ್ಲಿದೆ. ಅಲ್ಲಿ ಮಾಡ್ತಾ ಇದ್ದಾರಾ? ಓಕೆ, ನಾನು ಅಲ್ಲಿ ಆ್ಯಕ್ಚುಲಿ ಅಷ್ಟು ಟೇಸ್ಟ್ ಮಾಡೋಕ್ಕಾಗಿಲ್ಲ. ಇಲ್ಲ, ಈಗ ಸದ್ಯಕ್ಕೆ ಅರ್ಧ ಮಾಡಿ. ಅರ್ಧದ ನನಗೆ ಮಟನ್ ಸಿಕ್ಕಿಲ್ಲ. ಓಕೆ, ಈಗ ಈ ರೆಸಿಪಿ ಅಪ್ರೂವ್ ಆಗಿದೆ, ಫಿಶ್ ಫ್ರೈ. ಸೊ ಗುಡ್ ಜಾಬ್.
ಓಕೆ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ ಇನ್ನು ಒಳ್ಳೆ ಒಳ್ಳೆ ರೆಸಿಪಿ ಒಟ್ಟಿಗೆ. ಸಿ ಯು, ಲವ್ ಯು ಆಲ್, ಟೇಕ್ ಕೇರ್. ಕಾಪಿ ರೈಟ್ಸ್ ವಿಯನ್ ಹತ್ರ ಇದೆ, ಅವ್ನ ಸೈಡಿಗೆ ಹೋಗಿದ್ದಾನೆ. ಓಕೆ, ಬಾಯ್. Baby.